ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 13ನೇ G20 ಶೃಂಗಸಭೆ ಉದ್ದೇಶಿಸಿ ಭಾಷಣ, ಸುಸ್ಥಿರ ಅಭಿವೃದ್ಧಿ ಸೇರಿ ಹಲವು ವಿಚಾರ ಪ್ರಸ್ತಾಪ. ಅಂಬರೀಶ್ ಆಶಯದಂತೆ ಮೈಸೂರಿನಲ್ಲಿ ಚಿತ್ರನಗರಿ ನಿರ್ಮಾಣ, ಮುಖ್ಯಮಂತ್ರಿ ಕುಮಾರಸ್ವಾಮಿ. ವಾಣಿಜ್ಯ ಸಂಬಂಧ ಬಲವರ್ಧನೆ ಕುರಿತು ಅಮೆರಿಕದ ನಿಯೋಗದೊಂದಿಗೆ ಕಂದಾಯ ಸಚಿವ ದೇಶಪಾಂಡೆ ಮಾತುಕತೆ. ಬೆಂಗಳೂರಿನಲ್ಲಿ ತಂತ್ರಜ್ಞಾನ ಶೃಂಗಸಭೆ, ಸಂಜೆ ಭಾರತದ ಅತಿ ದೊಡ್ಡ ಡ್ರೋನ್ ಸ್ಪರ್ಧೆ. ವಾರ್ತೆಗಳ ವಿವರ. 13ನೇ G20 ಶೃಂಗಸಭೆ ಅರ್ಜೆಂಟೀನಾದ ರಾಜಧಾನಿ ಬ್ಯೂನಸ್ ಐರಿಸ್ನಲ್ಲಿ ಇಂದಿನಿಂದ ಆರಂಭವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಶೃಂಗಸಭೆಯ ಮೊದಲ ಅಧಿವೇಶನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿಯವರು ಜಾಗತಿಕ ಆರ್ಥಿಕತೆ, ಸುಸ್ಥಿರ ಅಭಿವೃದ್ಧಿ, ಹವಾಮಾನ ವೈಪರೀತ್ಯ ವಿಷಯಗಳ ಕುರಿತು ಪ್ರಸ್ತಾಪಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಹೇಳಿದ್ದಾರೆ. ಅಲ್ಲದೆ ಪ್ರಧಾನಿಯವರು ತಮ್ಮ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಮುದ್ರಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಮತ್ತಿತರ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸುವರು. ಪ್ರಧಾನಿ ಅವರು ಕಳೆದ ರಾತ್ರಿ ಸೌದಿ ಅರೇಬಿಯಾದ ದೊರೆ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸಾದ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ನಂತರ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರೊಂದಿಗೆ ಹವಾಮಾನ ವೈಪರೀತ್ಯ ಹಾಗೂ ಮುಂಬರುವ ದಿನಗಳಲ್ಲಿ ಪೋಲೆಂಡ್ನಲ್ಲಿ ನಡೆಯಲಿರುವ COP24 ಸಭೆಯ ಕುರಿತು ಚರ್ಚೆ ನಡೆಸಿದರು. ಪ್ರಧಾನಿ ಮೋದಿ ಶಾಂತಿಗಾಗಿ ಯೋಗ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿ, ಯೋಗ ವಿಶ್ವಕ್ಕೆ ಭಾರತ ನೀಡಿರುವ ಅತಿದೊಡ್ಡ ಕೊಡುಗೆಯಾಗಿದೆ. ಮಾನವ ಸೌಖ್ಯ ಮತ್ತು ಶಾಂತಿಗೆ ಯೋಗ ಅತಿದೊಡ್ಡ ಸಾಧನವಾಗಿದೆ ಎಂದು ಹೇಳಿದರು. ಭಾರತ ಮತ್ತು ಅರ್ಜೆಂಟೀನಾ ಎರಡು ದೇಶಗಳ ನಡುವೆ ವ್ಯಾಪಾರ, ಔಷಧೋತ್ಪನ್ನ, ತೈಲ ಮತ್ತು ಅನಿಲ, ಮಾಹಿತಿ ತಂತ್ರಜ್ಞಾನ, ಬಾಹ್ಯಾಕಾಶ ಸೇರಿದಂತೆ ಹಲವು ವಲಯಗಳಲ್ಲಿ ಸಹಯೋಗ ಸಾಧಿಸುವ ಅವಕಾಶವಿದ್ದು, ಎರಡು ದೇಶಗಳು ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಬಹುದಾಗಿದೆ ಎಂದು ಪ್ರಧಾನಿ ತಿಳಿಸಿದರು. इससे बेहतर नाम ढूंढ पाना मुश्किल है. योग से हमें तन और मन दोनों का स्वास्थ्य मिलता है. योग हमारे शरीर को शक्ति देता है और मन को शांति देता है. जब व्यक्ति के मन में शांति होगी तभी परिवार में, समाज में, देश में और विश्व में भी शांति होगी. हमारे दोनों देशों के बीच आपसी सहयोग की अपार संभावनाएं हैं. व्यापार, फार्मा, ऑयल एंड गैस, आईटी और स्पेस. भारत और अर्जेंटीना का सहयोग जल, थल और नभ हर जगह एक नए साझा और सुनहरे भविष्य की सृष्टि कर सकता है. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ವತಿಯಿಂದ ಬೆಂಗಳೂರಿನಲ್ಲಿಂದು ಇತ್ತೀಚೆಗೆ ನಿಧನರಾದ ನಟ ಅಂಬರೀಶ್ ಅವರಿಗೆ ಶ್ರದ್ಧಾಂಜಲಿ ಸಭೆ ಆಯೋಜಿಸಲಾಗಿತ್ತು. ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅಂಬರೀಶ್ ಅವರ ಪತ್ನಿ ಸುಮಲತಾ ಅಂಬರೀಶ್, ಸಚಿವರಾದ ಸಾರಾ ಮಹೇಶ್, ಪುಟ್ಟರಾಜು, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಆದಿಚುಂಚನಗಿರಿ ಮಠಾಧೀಶ ನಿರ್ಮಲಾನಂದನಾಥ ಸ್ವಾಮೀಜಿ, ಕಲಾವಿದರಾದ ಜಗ್ಗೇಶ್, ದೊಡ್ಡಣ್ಣ, ಉಮಾಶ್ರೀ, ಶಿವರಾಜ್ ಕುಮಾರ್ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಅಂಬರೀಶ್ ಅವರ ಆಶಯದಂತೆ ಮೈಸೂರಿನಲ್ಲಿ ಫಿಲಂ ಸಿಟಿ ನಿರ್ಮಾಣ ಮಾಡಲಾಗುವುದು, ರಾಮನಗರದಲ್ಲಿ ಚಲನಚಿತ್ರ ವಿಶ್ವವಿದ್ಯಾಲಯ ಸ್ಥಾಪಿಸಲಾಗುವುದು, ಅದರಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ಹೇಳಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅಂಬರೀಶ್ ಅವರ ಮಾತು ಒರಟಾಗಿದ್ದರೂ ಹೃದಯದಲ್ಲಿ ಮೃದು ಸ್ವಭಾವ ಹೊಂದಿದ್ದರು. ಅವರು ಚಿತ್ರರಂಗಕ್ಕೆ ನೀಡಿರುವ ಕೊಡುಗೆ ಅಪಾರ. ಮೈಸೂರಿನಲ್ಲಿ ನಿರ್ಮಿಸಲಿರುವ ಚಿತ್ರನಗರಿಗೆ ಅವರ ಹೆಸರಿಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಅಂಬರೀಶ್ ಸ್ನೇಹಜೀವಿ, ನೇರ ನಡೆನುಡಿಗೆ ಹೆಸರಾದವರು. ರಾಜಕಾರಣದಲ್ಲಿ ಇನ್ನೂ ಎತ್ತರಕ್ಕೆ ಏರುವ ಅವಕಾಶವಿದ್ದರೂ ಅವರು ಅದನ್ನು ಬಳಸಿಕೊಳ್ಳಲಿಲ್ಲ ಎಂದರು. ಅಂಬರೀಶ್ ಅವರ ವ್ಯಕ್ತಿತ್ವವನ್ನು ಸಭೆಯಲ್ಲಿ ಸ್ಮರಿಸಲಾಯಿತು.
ಇಂಡೋ ಅಮೆರಿಕನ್ ಚೇಂಬರ್ ಆಫ್ ಕಾಮರ್ಸ್ ನಿಯೋಗ ಬೆಂಗಳೂರಿನಲ್ಲಿಂದು ಕಂದಾಯ ಸಚಿವ ಆರ್.ವಿ. ದೇಶಪಾಂಡೆ ಅವರನ್ನು ಭೇಟಿ ಮಾಡಿ ಚರ್ಚಿಸಿತು. ಕರ್ನಾಟಕ ಮತ್ತು ಅಮೆರಿಕ ನಡುವಿನ ವಾಣಿಜ್ಯ ಸಂಬಂಧ ಬಲವರ್ಧನೆ ಕುರಿತಂತೆ ಸಭೆಯಲ್ಲಿ ಸಮಾಲೋಚನೆ ನಡೆಸಲಾಯಿತು. ಸಣ್ಣ ಕೈಗಾರಿಕಾ ಸಚಿವ ಎಸ್.ಆರ್. ಶ್ರೀನಿವಾಸ್ ನಿನ್ನೆ ಚನ್ನಪಟ್ಟಣ ತಾಲೂಕಿನ ಕುಂತೂರುದೊಡ್ಡಿ ತೆಂಗಿನನಾರು ಉತ್ಪಾದನಾ ಘಟಕಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕಾರ್ಮಿಕರೊಂದಿಗೆ ತೆಂಗಿನ ನಾರಿನ ಘಟಕಗಳು ಎದುರಿಸುತ್ತಿರುವ ಸಮಸ್ಯೆ ಕುರಿತು ಅವರು ಚರ್ಚೆ ನಡೆಸಿದರು. ನಂತರ ಅವರು ತೆಂಗಿನ ನಾರು ನಿಗಮದ ವ್ಯಾಪ್ತಿಯಲ್ಲಿ ವಿವಿಧ ರೀತಿಯ ಸುಮಾರು 60ರಿಂದ 70 ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ನೂತನ ತೆಂಗಿನ ನಾರು ನೀತಿಯನ್ನು ಜಾರಿಗೆ ತಂದು ಬಡವರು ಯೋಜನೆಯ ಲಾಭ ಪಡೆಯುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ವಿ. ಆಮೇಲೆ ಅದ್ರ ಜೊತೆಲಿ ಕಾಯರ್ಗೆ ಸಂಬಂಧಪಟ್ಟಂತೆ ಹೊಸ ಕಾಯರ್ ನೀತಿ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಒಂದು ಕಾಯರ್ ಇಂಡಸ್ಟ್ರಿನ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಉದ್ಯೋಗ ರೀತಿ ಕೊಡೋ ರೀತಿಯಲ್ಲಿ, ಬಡವರಿಗೆ ಉದ್ಯೋಗ ಸಿಗೋ ರೀತಿಯಲ್ಲಿ, ಇದರ ತೊಡಗಿರೋರಿಗೆ ಅಟ್ಲೀಸ್ಟ್ ಇದರಿಂದ ಏನಾದ್ರು ಪ್ರಯೋಜನ ಆಗಬೇಕು, ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮನುಷ್ಯ ಮತ್ತು ವನ್ಯಜೀವಿ ನಡುವಿನ ಸಂಘರ್ಷ ನಿವಾರಣೆ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ಸಕಲೇಶಪುರದಲ್ಲಿ ಕೆಸರಿನಲ್ಲಿ ಸಿಲುಕಿದ್ದ ಹೆಣ್ಣಾನೆಯನ್ನು ರಕ್ಷಿಸಿ ಸೂಕ್ತ ಶುಶ್ರೂಷೆ ನೀಡಿದರೂ ಮೃತಪಟ್ಟಿದೆ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಪ್ರಸಕ್ತ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಡಾಕ್ಟರ್ ಜಯಮಾಲ, ಬಿಬಿಎಂಪಿ ಮೇಯರ್ ಗಂಗಾಂಬಿಕೆ ಮತ್ತಿತರರು ಪಾಲ್ಗೊಂಡಿದ್ದರು. ವಿವಿಧ ಕ್ಷೇತ್ರಗಳ 62 ಸಾಧಕರು ಹಾಗೂ ಒಂದು ಸಂಸ್ಥೆ ಸೇರಿದಂತೆ 63 ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ನಂತರ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಪ್ರಶಸ್ತಿಯಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಲು ಆಯ್ಕೆ ಸಮಿತಿ ರಚಿಸಲಾಗಿತ್ತು. ಸರ್ಕಾರ ಪ್ರಶಸ್ತಿ ಆಯ್ಕೆಯಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ ಎಂದು ತಿಳಿಸಿದರು. ಮುಂಬೈ ಕರ್ನಾಟಕ, ಉತ್ತರ ಕರ್ನಾಟಕ ಇತ್ಯಾದಿ ಯಾವುದೇ ಭೇದ ಭಾವ ತೋರದೆ ಸಮಗ್ರ ಕರ್ನಾಟಕ ಒಂದೇ ಎಂಬ ದೃಷ್ಟಿಯಿಂದ ಉತ್ತಮ ಆಡಳಿತ ನೀಡಲು ಮೈತ್ರಿ ಸರ್ಕಾರವನ್ನು ರಚಿಸಲಾಗಿದೆ. ರಾಜ್ಯದ ಅಭಿವೃದ್ಧಿಗೆ ಬದ್ಧತೆಯಿಂದ ಕೆಲಸ ಮಾಡಲಾಗುವುದು ಎಂದು ಅವರು ಹೇಳಿದರು. ಈ ಸ್ವೀಕಾರವನ್ನು ಮಾಡಿರತಕ್ಕಂತ ಹಲವಾರು ಹಿರಿಯರಿದ್ದಾರೆ. ಬಹುಶಃ ಈ ಸರ್ಕಾರ ಯಾವುದೋ ಒಂದು ಪ್ರಾಂತ್ಯಕ್ಕೆ, ಯಾವುದೋ ಒಂದು ಜಿಲ್ಲೆಗೆ ಸೀಮಿತವಾಗಿರತಕ್ಕಂಥ ಸರ್ಕಾರ ಅಲ್ಲ. ಇದು ಈ ನಾಡಿನ ಸರ್ವತೋಮುಖ ಅಭಿವೃದ್ಧಿ, ಈ ನಾಡಿಗೆ ಸೇವೆಯನ್ನು ಸಲ್ಲಿಸಿರತಕ್ಕಂಥ ಎಲ್ಲಾ ಪ್ರಾಂತ್ಯಗಳನ್ನ ಗೌರವಿಸತಕ್ಕಂಥ ಸರ್ಕಾರ ಇದು ಅಂತಕ್ಕಂಥದ್ದು ಬಹುಶಃ ಈ ಸರ್ಕಾರದ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸ್ತಕ್ಕಂಥ, ಅನುಮಾನಗಳನ್ನ ವ್ಯಕ್ತಪಡಿಸ್ತಕ್ಕಂಥ ನನ್ನ ಕರ್ನಾಟಕದ ಬಂಧುಗಳಿಗೆ, ಅಣ್ಣ ತಮ್ಮಂದರಿಗೆ ಈ ವೇದಿಕೆ ಮುಖಾಂತರ ನಿವೇದನೆಯನ್ನ ಮಾಡಲಿಕ್ಕೆ ಬಯಸುತ್ತೇನೆ. ಸಚಿವೆ ಜಯಮಾಲ, ತಾಯಿ ನೆಲದ ಗೌರವ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಇಲ್ಲಿನ ಅನೇಕ ಸಾಧಕರು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರೌಢಿಮೆಯನ್ನು ಪ್ರತಿಪಾದಿಸಿದ್ದು ಅವರನ್ನು ಪುರಸ್ಕರಿಸಲು ಸರ್ಕಾರ ಹೆಮ್ಮೆ ಪಡುತ್ತದೆ. ಸಾಧನೆ, ಪ್ರಾದೇಶಿಕ ನ್ಯಾಯ ಗಮನದಲ್ಲಿಟ್ಟುಕೊಂಡು ಪುರಸ್ಕೃತರನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಸೂಫಿಗಳು, ಸಾಹಿತಿಗಳು, ಕಲಾವಿದರುಗಳು ಪರಂಪರೆಯ ಕೊಂಡಿಗಳಾಗಿ ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಆಯಾ ಕಾಲದಲ್ಲಿ ಅವರು ಕಟ್ಟಿ ಬೆಳೆಸಿದ ಕನ್ನಡ, ಅವರ ಹೃದಯ ಶ್ರೀಮಂತಿಕೆಯನ್ನ ನಾವು ಎಷ್ಟು ಹೊಗಳಿದರೂ ಕೂಡ ಸಾಲದು. ಸಚಿವ ಡಿ.ಕೆ. ಶಿವಕುಮಾರ್, ಸಾಧನೆಯ ಎಲ್ಲ ವಲಯಗಳು, ಜಿಲ್ಲಾವಾರು ಆದ್ಯತೆ ಸೇರಿದಂತೆ ಮಹತ್ವದ ವಿಷಯಗಳನ್ನು ಪರಿಗಣಿಸಿ ಪುರಸ್ಕೃತರ ಆಯ್ಕೆಯನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಸಲಾಗಿದೆ ಎಂದರು. ಮೊದಲೆಲ್ಲ 100 ಜನರಿಗೆ ಕೊಡ್ತಾ ಇದ್ರು,
ಆದರೆ ನಾವು ಎಷ್ಟು ವರ್ಷ ಆಗಿದೆಯೋ ನಮ್ಮ ರಾಜ್ಯೋತ್ಸವ ಅಷ್ಟಷ್ಟು ಮಾತ್ರ. ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಮಾತನಾಡಿದ ಹಿರಿಯ ಪತ್ರಕರ್ತ ಹಾಗೂ ಚಿಂತಕ ಜಿಎನ್ ರಂಗನಾಥ್ ರಾವ್, ಪ್ರಶಸ್ತಿ ನಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಸಿದ್ದು ಮತ್ತಷ್ಟು ಹುರುಪಿನಿಂದ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು. ನಮ್ಮೆಲ್ಲರಿಗೂ ಕೂಡ ನೀವು ಇವತ್ತು ತೋರಿಸಿರ್ತಕ್ಕಂಥ ಈ ಪ್ರೀತಿ, ಈ ಅಕ್ಕರೆ, ಈ ವಿಶ್ವಾಸ, ಪ್ರಶಸ್ತಿಯ ರೂಪದಲ್ಲಿ ತೋರಿಸಿರ್ತಕ್ಕಂಥ ಈ ಪ್ರೀತಿ, ಅಕ್ಕರೆ ಮತ್ತು ವಿಶ್ವಾಸಗಳು ನಮ್ಮಲ್ಲಿ ಮತ್ತೆ ನಮ್ಮ ಕರ್ತವ್ಯದ ಶ್ರದ್ಧೆ ಮತ್ತು ಕರ್ತವ್ಯ ನಿರ್ವಹಿಸತಕ್ಕಂಥ ಶಕ್ತಿಯನ್ನ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿದ್ದ ಉದ್ಯೋಗ ಮೇಳ 2018 ಸಂಸದ ವೀರಪ್ಪ ಮೊಯ್ಲಿ ಉದ್ಘಾಟಿಸಿದರು. ಈ ವೇಳೆ ಕೃಷಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ, ಶಾಸಕ ವೆಂಕಟರಮಣಯ್ಯ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಚ್ವಿ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮೊಯ್ಲಿ, ಕರ್ನಾಟಕ ದೇಶದಲ್ಲೇ ಅತಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ರಾಜ್ಯವಾಗಿದ್ದು, ಉದ್ಯೋಗಿಗಳು ಮತ್ತು ಉದ್ಯೋಗ ಸಂಸ್ಥೆಗಳ ನಡುವೆ ಸೇತುವೆ ನಿರ್ಮಿಸುವ ಉದ್ದೇಶದಿಂದ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಮೇಳದಲ್ಲಿನ ಉದ್ಯೋಗ ಸಂಸ್ಥೆಗಳಿಗೆ 16,000ಕ್ಕೂ ಹೆಚ್ಚು ಉದ್ಯೋಗಿಗಳ ಅಗತ್ಯವಿದ್ದು, ಆಕಾಂಕ್ಷಿಗಳು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಒಂದು ಸೇತುವೆ, ಸೌಹಾರ್ದದ ಸೇತುವೆ ನಿರ್ಮಾಣ ಮಾಡಿಕೊಂಡು ಒಂದು ವೇದಿಕೆಯನ್ನ ಕೊಡಲಿಕ್ಕಾಗಿ ಉದ್ಯೋಗ ಮೇಳವನ್ನ ಇವತ್ತು ನಾವು ರೂಪಿಸಿಕೊಂಡಿದ್ದೇವೆ. ಆದ್ರೆ ಕೆಲವರಿಗೆ ಒಂದು ಚುನಾವಣೆ ಬಂದಾಗ ಯಾಕೆ ಮಾಡ್ತೀರಿ ಅಂತೇಳಿ, ಯಾಕಂದ್ರೆ ಇದು ಚುನಾವಣೆಗೆ ಮಾಡುವಂತ ಇದು ಬೃಹತ್ ಮೇಳ ಅಲ್ಲ, ಇದು ನಿಜವಾಗಿ ಮಾಡತಕ್ಕಂಥದ್ದು ಜನರ ಬದುಕಿಗಾಗಿ. ದೇಶದಲ್ಲಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ, ದೇಶದಲ್ಲಿ ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆ ಹೆಚ್ಚುತ್ತಿದ್ದು ಉದ್ಯೋಗ ಸಮಸ್ಯೆ ತೀವ್ರಗೊಂಡಿದೆ. ಹೀಗಾಗಿ ಭೂಮಿ ಅವಲಂಬನೆಯನ್ನು ಆಧರಿಸಿ ಸರ್ಕಾರ ಮುಂದಿನ ವರ್ಷದಿಂದ ಜಿಲ್ಲೆಯ ಶಿಡ್ಲಘಟ್ಟ, ಬಾಗೇಪಲ್ಲಿ, ಚಿಂತಾಮಣಿ ಮುಂತಾದೆಡೆ ಕೈಗಾರಿಕಾ ಘಟಕಗಳನ್ನು ನಿರ್ಮಿಸಲಿದೆ. ರಾಜ್ಯ ಸರ್ಕಾರ ಮೊಬೈಲ್ ಉತ್ಪಾದನಾ ಘಟಕವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀಡಲು ನಿರ್ಧರಿಸಿದ್ದು, ಅದಕ್ಕೆ ಶೀಘ್ರ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು. ಸಾಕಷ್ಟು ಜನಕ್ಕೆ ಉದ್ಯೋಗ ಅವಕಾಶ ಸಿಗೋದಿಲ್ಲ. ಮತ್ತು SSLC ಪಾಸ್ ಆಗಿರ್ತಾರೆ, ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಗೌರಿಬಿದನೂರು ಇರ್ಬೋದು, ಚಿಂತಾಮಣಿ ಇರ್ಬೋದು, ಸಿದ್ದಗಡ್ಡ ಇರ್ಬೋದು, ಈ ಭಾಗದಲ್ಲಿ ಮುಂದಿನ ಬರುವಂಥ ದಿವಸಗಳಲ್ಲಿ ಇಂಡಸ್ಟ್ರಿ ಕ್ಲಸ್ಟರ್ಸ್ ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡಲಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೊಡಬೇಕು ಅಂತ ಘೋಷಣೆ ಮಾಡಿದ್ದಾರೆ. ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಸದ್ಯದಲ್ಲೇ ಮಾಡ್ತೀವಿ ಅಂತ ಹೇಳಿ. ಈ ಉದ್ಯೋಗ ಮೇಳದಲ್ಲಿ ಹಲವು ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಿ ನೋಂದಣಿ ಮಾಡಿಕೊಂಡು ಸ್ಥಳದಲ್ಲಿಯೇ ಸಂದರ್ಶನ ಎದುರಿಸಿದರು. ಇತ್ತೀಚೆಗೆ ನಿಧನರಾದ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಅನಂತಕುಮಾರ್ ಅವರ ಶ್ರದ್ಧಾಂಜಲಿ ಸ್ಮರಣಾ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಕೇಂದ್ರ ಸಚಿವ ಅರುಣ್ ಜೇಟ್ಲಿ, ಅನಂತಕುಮಾರ್ ಬಿಜೆಪಿ ಪಕ್ಷದ ಬಲವರ್ಧನೆಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಅವರ ಪಾತ್ರ ಅತಿ ದೊಡ್ಡದು ಎಂದು ಸ್ಮರಿಸಿದರು. As the center stage of what territory originally was not yours. And I think Anant Kumar ji and this team. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅನಂತಕುಮಾರ್ ಅವರ ವಿಚಾರಧಾರೆಗಳನ್ನು ಮುಂದಿಟ್ಟುಕೊಂಡು ಪಕ್ಷವನ್ನು ಬಲಪಡಿಸಬೇಕಿದೆ ಎಂದರು. ವಿದ್ಯಾರ್ಥಿ ಪರಿಷತ್ನಲ್ಲಿ ಇದ್ದಂತವರು ನೇರವಾಗಿ ವಕೀಲ ವೃತ್ತಿಯನ್ನು ಬಿಟ್ಟು ನನ್ನ ಜೊತೆ ಬಂದು ರಾಜ್ಯದ ಉದ್ದಗಲಿಗೆ ಸುಮಾರು 25-30 ವರ್ಷ ಕಾಲ ಸತತವಾಗಿ ಹೋರಾಟ ಮಾಡಿ ಇವತ್ತೇನಾದ್ರೂ ಪಕ್ಷ ಈ ಸ್ಥಿತಿಗೆ ಬಂದಿದ್ರೆ ಅದಕ್ಕೆ ಅನಂತಕುಮಾರ್ ಅವರ ಕೊಡುಗೆ ಬಹಳ ದೊಡ್ಡದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ರಾಜ್ಯಪಾಲ ವಜುಭಾಯಿ ವಾಲಾ ಒಂದೇ ಕ್ಷೇತ್ರದಿಂದ ಸತತವಾಗಿ 5 ಬಾರಿ ಲೋಕಸಭೆಗೆ ಆರಿಸಿ ಹೋಗಿದ್ದ ಅನಂತಕುಮಾರ್ ಪಾರದರ್ಶಕ ಮತ್ತು ಪ್ರಭಾವಶಾಲಿ ನಾಯಕರಾಗಿದ್ದರು ಎಂದು ಶ್ಲಾಘಿಸಿದರು. 2009 में आए, 2014 में आए, आदमी जो 6 दफे एक ही कॉन्स्टिट्यूंसी में चुनकर आते हैं, उसका अर्थ ये
कि आदमी नॉन करप्टेड और कितना प्रभावशाली आदमी होता है। ಅದಮ್ಯ ಚೇತನ ಸಂಸ್ಥೆ ಮುಖ್ಯಸ್ಥೆ ತೇಜಸ್ವಿನಿ ಅನಂತಕುಮಾರ್ ರಾಷ್ಟ್ರ ನಿರ್ಮಾಣದ ಗುರಿ ಹೊಂದಿದ್ದ ಅನಂತಕುಮಾರ್ ಇನ್ನೊಂದೆಡೆ ಪಕ್ಷ ಹಾಗೂ ಕಾರ್ಯಕರ್ತರನ್ನು ಸಂಭಾಳಿಸುವ ಕೌಶಲ್ಯವನ್ನು ಅರಿತಿದ್ದರು ಎಂದು ನೆನಪಿಸಿಕೊಂಡರು. ಇವರೆಲ್ಲರ ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಯಾವುದೇ ಸಂದರ್ಭದಲ್ಲೂ ತಮ್ಮ ಮಾತಿನಲ್ಲಿರಬಹುದು ಕೃತಿಯಲ್ಲಿರಬಹುದು ಸಂಯಮವನ್ನ ಕಳೆದುಕೊಂಡು ಹೋಗ್ತಾ ಇರೋದನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಸಂಸದ ಪ್ರಹ್ಲಾದ್ ಜೋಶಿ, ಶಾಸಕ ಆರ್ ಅಶೋಕ, ನಿರ್ಮಲಾನಂದನಾಥ ಸ್ವಾಮೀಜಿ, ಉಡುಪಿ ಪೇಜಾವರ ಮಠದ ವಿಶ್ವೇಶತೀರ್ಥ ಸ್ವಾಮೀಜಿ ಸೇರಿದಂತೆ ಹಲವರು ಅನಂತಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಇದಕ್ಕೂ ಮುನ್ನ ಅನಂತಕುಮಾರ್ ಅವರ ಬದುಕಿನ ಸ್ಮರಣೀಯ ನೆನಪುಗಳನ್ನು ಬಿಂಬಿಸುವ ಛಾಯಾಚಿತ್ರ ಪ್ರದರ್ಶನ ನಡೆಯಿತು. ವಿದ್ಯಾರ್ಥಿ ಚಳವಳಿಯಿಂದ ಹಿಡಿದು ಅನಂತಕುಮಾರ್ ಅವರು ನಡೆದು ಬಂದ ಹಾದಿಯನ್ನು ಬಿಂಬಿಸುವ ವಿವಿಧ ಛಾಯಾಚಿತ್ರಗಳು ಎಲ್ಲರ ಗಮನ ಸೆಳೆದವು. ದೇಶದಲ್ಲಿ ಲಕ್ಷಾಂತರ ಪ್ರಯಾಣಿಕರು ಹಾಗೂ ಸಾಕಷ್ಟು ಸರಕುಗಳನ್ನು ಸಾಗಿಸುವ ಅತಿ ದೊಡ್ಡ ಸಾರಿಗೆ ಎಂದರೆ ರೈಲ್ವೆ. ದೇಶದಲ್ಲಿ ಒಟ್ಟು 17 ರೈಲ್ವೆ ವಲಯಗಳಿದ್ದು ಅವುಗಳಲ್ಲಿ ಹುಬ್ಬಳ್ಳಿಯ ನೈಋತ್ಯ ವಲಯವೂ ಒಂದು. ಈ ವಲಯದಲ್ಲಿ ಬರುವ ಚಿಕ್ಕ ರೈಲ್ವೆ ನಿಲ್ದಾಣವೊಂದು ದೇಶದಲ್ಲಿ ಹೆಸರು ಮಾಡಿದೆ. ಧಾರವಾಡ ತಾಲೂಕಿನ ಮುಗದ ರೈಲು ನಿಲ್ದಾಣ ಇಂದು ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದಿದ್ದು, ಈ ಕುರಿತು ಒಂದು ವರದಿ. ಧಾರವಾಡ ತಾಲೂಕಿನ ಚಿಕ್ಕ ಗ್ರಾಮ ಮುಗದ ಗ್ರಾಮದಿಂದ ಸುಮಾರು 3 ಕಿಲೋಮೀಟರ್ ಹಾಗೂ ಧಾರವಾಡದಿಂದ 15 ಕಿಲೋಮೀಟರ್ ಅಂತರದಲ್ಲಿ ಮುಗದ ರೈಲು ನಿಲ್ದಾಣವಿದೆ. ಧಾರವಾಡ ಗೋವಾ ಮಾರ್ಗದಲ್ಲಿ ಬರುವ ಈ ನಿಲ್ದಾಣ ನಿಸರ್ಗದ ಹಚ್ಚ ಹಸಿರಿನ ಮಲೆನಾಡಿನ ಮಧ್ಯ ಭಾಗದಲ್ಲಿದೆ. ಮುಗದ ರೈಲು ನಿಲ್ದಾಣ ಈಗ ದೇಶದ ಗಮನ ಸೆಳೆದಿದ್ದು, ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರಿಂದ ಪ್ರಶಂಸೆಗೆ ಪಾತ್ರವಾಗಿದೆ. ಕಾರಣ, ರೈಲ್ವೆ ನಿಲ್ದಾಣದ ಸಿಬ್ಬಂದಿ ವರ್ಗ ಸ್ವಚ್ಛ ಹಾಗೂ ಸುಂದರ ಹಸಿರು ವಾತಾವರಣವನ್ನು ಇಲ್ಲಿ ನಿರ್ಮಿಸಿದೆ. ನಿಲ್ದಾಣದ ಸುತ್ತಮುತ್ತ ಬಾಳೆ, ಮಾವು, ಪೇರಲ ಹಾಗೂ ಹಲವು ಔಷಧಿ ಸಸ್ಯಗಳನ್ನು ಬೆಳೆಸಲಾಗಿದೆ. ಜೊತೆಗೆ ರೈಲು ಹಳಿಗಳ ಅಂದ ಹೆಚ್ಚಿಸಲು ಕೆಂಪು ಮತ್ತು ಬಿಳಿ ಬಣ್ಣ ಬಳಿದಿರುವುದು ರೈಲು ನಿಲ್ದಾಣದ ಸುಂದರತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಸಿಬ್ಬಂದಿ ವರ್ಗದ ಈ ಕಾಳಜಿಯನ್ನು ಕಂಡು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಹಾಗೂ ಹುಬ್ಬಳ್ಳಿ ನೈಋತ್ಯ ವಲಯದ ಪ್ರಧಾನ ವ್ಯವಸ್ಥಾಪಕರು ಮೆಚ್ಚುಗೆ ವ್ಯಕ್ತಪಡಿಸಿ ಪ್ರಶಂಸನಾ ಪತ್ರ ಮತ್ತು ನಗದು ಬಹುಮಾನ ನೀಡಿದ್ದಾರೆ. ಸ್ಟೇಷನ್ ಮಾಸ್ಟರ್ ಸಂದೀಪ ಚಿಕ್ಕೇರೂರ್ ಮಾತನಾಡಿ, ಎಲ್ಲ ಸಹೋದ್ಯೋಗಿಗಳು ತಮ್ಮ ಬಿಡುವಿನ ವೇಳೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ರೈಲಿನಲ್ಲಿ ಪ್ರಯಾಣಿಸುವವರು ತಮ್ಮತ್ತ ಕೈ ಬೀಸಿ ಖುಷಿ ವ್ಯಕ್ತಪಡಿಸಿದಾಗ ನಮಗೆ ತುಂಬಾ ಸಂತೋಷವೆನಿಸುತ್ತದೆ ಎಂದರು. ನಮ್ಮ ಸ್ಟೇಷನಲ್ಲಿ ಎಲ್ಲ ನಮೂನೆಯ ಒಂದೊಂದು ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಆಮೇಲೆ ಎಲ್ಲ ಒಂದು ಫ್ಯಾಷನ್ ಗಿಡಗಳು, ಆಮೇಲೆ ಕೆಲವು ಆಯುರ್ವೇದಿಕ್ ಗಿಡಗಳು ಎಲ್ಲವನ್ನು ಹಚ್ಚಿದ್ದೇವೆ. ಗೋವಾ ಸೈಡ್ ಹೋಗೋ ಟ್ರೈನ್ಗಳು, ಮಿರಸ್ಗೆ ಹೋಗೋ ಟ್ರೈನ್ಗಳು ಮಂದಿಗೆಲ್ಲ ಗೊತ್ತಾಗಿ ಹೋಗ್ತಾ ಬರ್ತಾ ಕೈ ಮಾಡ್ತಾ ಇದ್ರೆ ನಮಗೆ ಏನೋ ಒಂದು ಹ್ಯಾಪಿ ಇಂಡಿಯನ್ ರೈಲ್ವೇಸ್ ಅಂತ ಅನಿಸ್ತಾ ಇದೆ. ನಮ್ಮ ಆಕ್ಚುಲಿ ಯಾವ ಇಂಥ ಇಂಡಿಯನ್ ರೈಲ್ವೇಸ್ ಅಲ್ಲಿ ವರ್ಕ್ ಮಾಡ್ತೀವಿ ಅಂತ ಕೂಡ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ. ಇವಾಗ ರೈಲ್ವೆ ನಿಲ್ದಾಣದ ಸಿಬ್ಬಂದಿ ವೆಂಕಪ್ಪ ಸಿದ್ನಾಳ, ಸಮಯ ಸಿಕ್ಕಾಗ ಮನೆಯಂತೆ ರೈಲ್ವೆ ನಿಲ್ದಾಣವನ್ನು ಸ್ವಚ್ಛಗೊಳಿಸುತ್ತೇವೆ ಎಂದರು. ಆದ್ರೆ ಯಾವಾಗ ನಮಗೆ ಟೈಮ್ ಸಿಗ್ತೈತಿ ಆ ಟೈಮ್ದಲ್ಲಿ ನಮ್ಮ ಮನೆ ಹೆಂಗೆ ನಾವು ಸ್ವಚ್ಛ ಮಾಡ್ತೀವಿ ಅದೇ ರೀತಿ ನಮ್ಮ ಸ್ಟೇಷನ್ ಸ್ವಚ್ಛ ಮಾಡಬೇಕು. ನಮ್ಮ ಸ್ಟೇಷನ್ ಸ್ವಚ್ಛ ಆದ್ರೆ ನಮ್ಮ ದೇಶ, ನಮ್ಮ ರೈಲ್ವೆ ಎಲ್ಲ ಸ್ಟಾಪ್ ಸ್ವಚ್ಛ ಆಗುತ್ತೆ. ನಂತರ ನಮ್ಮ ಈ ಸ್ವಚ್ಛ ಮಾಡೋದ್ರಿಂದ ಎಲ್ಲ ಆರೋಗ್ಯ ಒಳ್ಳೆಯದಾಗುತ್ತೆ. ಮತ್ತು ನಾವು ಇಲ್ಲಿ ಮೊದಲ ನಾವು ಬರ್ಗತ್ತ ಮೊದಲ ಸ್ಟೇಷನ್ ಮಾಸ್ಟರ್ಗಳು ಸ್ಟಾಫ್ ಎಲ್ಲಕ್ಕೂ ಕೆಲಸ ಮಾಡಿದ್ರು. ಅದನ್ನ ನಾವು ಮತ್ತೆ ಕಂಟಿನ್ಯೂ ಅವ್ರಿಗಿಂತ ಹೆಚ್ಚು ಕೆಲಸ ಮಾಡಬೇಕಂತ ನಮ್ಮ ಮನಸ್ಸಿನಲ್ಲಿ ಬಂದಿದೆ. ಅದರ ಪ್ರಕಾರ ಎಲ್ಲ ಮಾಡಿವಿ. ಮುಗದ ರೈಲು ನಿಲ್ದಾಣ ತನ್ನ ಸ್ವಚ್ಛತೆ ಹಾಗೂ ಪರಿಸರ ಸೌಂದರ್ಯತೆಯಿಂದ ಕರ್ನಾಟಕದ ಜನತೆಗೆ ಹೆಮ್ಮೆ ತಂದಿದೆ. ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ನ ಕೆಎಸ್ಆರ್ಪಿ ತರಬೇತಿ ಶಾಲೆಯಲ್ಲಿ ನಿನ್ನೆ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನ ಕಾರ್ಯಕ್ರಮ ನಡೆಯಿತು.
ಕೆಲಸನಲ್ಲಿ ಬಹಳ ತಾಳ್ಮೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಗೌರವ ವಂದನೆ ಸ್ವೀಕರಿಸಿದ ರಾಜ್ಯ ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಆಶಿತ್ ಮೋಹನ್ ಪ್ರಸಾದ್ ಉನ್ನತ ಶಿಕ್ಷಣ ಪಡೆದವರು ಪೊಲೀಸ್ ಇಲಾಖೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆಯಾಗುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಪೊಲೀಸರು ತಾಳ್ಮೆ, ಬುದ್ಧಿವಂತಿಕೆ ಹಾಗೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವ ಮೂಲಕ ಇಲಾಖೆಯ ಮೌಲ್ಯವನ್ನು ಹೆಚ್ಚಿಸಬೇಕು ಎಂದು ಅವರು ಕರೆ ನೀಡಿದರು. ಒಳ್ಳೆ ಕ್ವಾಲಿಫಿಕೇಶನ್ ತಗೊಂಡು ಬರ್ತಾ ಇದ್ದೀರಿ, ನಮಗೆ ತುಂಬಾ ಬಹಳ ಖುಷಿ ಇದೆ. ನಾವೆಲ್ಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ 3 ದಿನಗಳ ತಾಂತ್ರಿಕ ಶೃಂಗಸಭೆ ಬೆಂಗಳೂರು ಟೆಕ್ ಸಮಿಟ್ 2018ರ 2ನೇ ದಿನವಾದ ಇಂದು ವಿವಿಧ ತಜ್ಞರ ಜೊತೆಗೆ ಹಲವು ರೀತಿಯ ಚರ್ಚೆಗಳು ನಡೆಯುತ್ತಿವೆ. ಇಂದು ಸಂಜೆ ಭಾರತದ ಅತಿದೊಡ್ಡ ಅತ್ಯಾಕರ್ಷಕ ಪ್ರಪ್ರಥಮ ಡ್ರೋನ್ ಸ್ಪರ್ಧೆ ನಡೆಯಲಿದ್ದು ಅದರ ಅಂಗವಾಗಿ ಬೆಳಗ್ಗೆ ಡ್ರೋನ್ಗಳ ಹಾರಾಟ ತಾಲೀಮು ನಡೆಯಿತು. ಡ್ರೋನ್ಗಳನ್ನು ಆವಿಷ್ಕರಿಸಿರುವ ಹೈದರಾಬಾದ್ನ ಅಮುಲ್ ಮಿರಾನಿ ಹಾಗೂ ರೋಶಿತ್ ಕಂಪ್ಯೂಟರ್ ಆಟಗಳಿಂದ ಪ್ರೇರಿತರಾಗಿ ಡ್ರೋನ್ಗಳನ್ನು ನಿರ್ಮಿಸಿದ್ದಾಗಿ ಹೇಳಿದರು. It's like almost sitting in the cockpit of the goggles. I got in this hobby by I saw a video from an Indian pilot. That's what inspired me from getting into this hobby. And then I took help from many other pilots and got better at this hobby. And I got into this hobby about 1.5 years ago because I was ಶೃಂಗಸಭೆಯಲ್ಲಿ ದೇಶದ ವಿವಿಧೆಡೆಯಿಂದ ಆಗಮಿಸಿದ್ದ ತಂತ್ರಜ್ಞರು ಡ್ರೋನ್ಗಳ ಹಾರಾಟದ ಪೂರ್ವಭಾವಿ ಪ್ರದರ್ಶನ ಏರ್ಪಡಿಸಿದ್ದರು. This is a popular sport all across the world. In India, we are doing it for the first time at this scale. This is a night drone racing. I've been in this hobby for around almost 1.5 years. I started because I was looking for some project to do in my third year of engineering. I found it interesting, so I started as well. ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದ ಅಡಿಯಲ್ಲಿ ಮರಾಠಿಗರಿಗೆ 16% ಮೀಸಲು ಕಲ್ಪಿಸುವ ಮಸೂದೆಯನ್ನು ಮಹಾರಾಷ್ಟ್ರ ವಿಧಾನಸಭೆ ನಿನ್ನೆ ಅವಿರೋಧವಾಗಿ ಅನುಮೋದಿಸಿದೆ. ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಯಾವುದೇ ಚರ್ಚೆ ಇಲ್ಲದೆ ಮಸೂದೆಯನ್ನು ಸದನದಲ್ಲಿ ಮಂಡಿಸಿದರು. ಅವಿರೋಧವಾಗಿ ಮಸೂದೆ ಅನುಮೋದನೆಗೆ ಸಹಕರಿಸಿದ ಪ್ರತಿಪಕ್ಷದ ಸದಸ್ಯರಿಗೆ ಅವರು ಧನ್ಯವಾದ ಅರ್ಪಿಸಿದರು. ದೇಶದ ಆರ್ಥಿಕ ವೃದ್ಧಿ ದರ ಜಿಡಿಪಿ ಕುರಿತಂತೆ ಪ್ರತಿಪಕ್ಷಗಳ ಟೀಕೆಯನ್ನು ತಿರಸ್ಕರಿಸಿರುವ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪರಿಷ್ಕೃತ ಆರ್ಥಿಕ ವೃದ್ಧಿ ದರ ನೈಜತೆಯಿಂದ ಕೂಡಿದ್ದು ಕಾಲ್ಪನಿಕವಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆಯಾಗಿದ್ದು ಸರ್ಕಾರದೊಂದಿಗೆ ಅಂತರ ಕಾಯ್ದುಕೊಂಡಿದೆ ಎಂದು ಹೇಳಿದ್ದಾರೆ. ಪರಿಷ್ಕೃತ ಜಿಡಿಪಿ ಅಂಕಿಅಂಶಗಳು ಆರ್ಥಿಕತೆಯ ಬಗ್ಗೆ ಸಮರ್ಪಕ ಚಿತ್ರಣ ನೀಡುತ್ತಿದ್ದು ಯಾವುದೇ ಸರ್ಕಾರದ ಸಾಧನೆಯನ್ನು ತಗ್ಗಿಸಬೇಕೆಂಬ ಉದ್ದೇಶ ಹೊಂದಿಲ್ಲ. ಆರ್ಥಿಕ ವೃದ್ಧಿ ದರ ಲೆಕ್ಕ ಹಾಕಲು ಆಧಾರವಾಗಿ ಪರಿಗಣಿಸಿದ್ದ 2004-05ನೇ ವರ್ಷದ ಬದಲಿಗೆ ಈಗ 2011-12ನೇ ವರ್ಷವನ್ನು ಆಧಾರವಾಗಿಟ್ಟುಕೊಂಡು ವೃದ್ಧಿ ದರವನ್ನು ಹೊಸದಾಗಿ ಲೆಕ್ಕ ಹಾಕಲಾಗಿದೆ ಎಂದು ಸಚಿವರು ಸಮರ್ಥಿಸಿಕೊಂಡರು. GDP data, whether quarterly or annual, have been based on the new series. This new series is globally more comparable. It takes into account a far greater representation of the Indian economy and is more reflective of the real state of the Indian economy. When in 2015 this data was released, it revised the GDP growth in the last 2 years of the UPA government. That is the year 2012-13 and 13-14. Curiously, at that time, the revision had made the GDP grow upwards. So there was an improvement which was shown on the same basis in the last 2 years. At that time, it was welcomed by the people in the then government. In fact, they said that the new GDP series has concludedly established that we did not mismanage the economy.
On the 3rd of February 2015, this statement was categorically made by the former finance minister, welcoming the new series. Now, in continuation of the same exercise, applying the same yardstick, the new series has been made applicable from 2004 or 5. So the growth on the basis of the new series may be revised upwards or downwards depending on the applicability of the data. The formula is the same. So when you compare the GDP from 2004-5 till 18, you can't have two different periods with two different yardsticks. The yardstick has to be the same. ದೀರ್ಘಾವಧಿಯ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿ ಅವಕಾಶಗಳ ಕುರಿತಂತೆ ತಜ್ಞರು, ಚಿಂತಕರು ಹಾಗೂ ಸರ್ಕಾರಿ ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆ ನೀತಿ ಆಯೋಗ ದೆಹಲಿಯಲ್ಲಿ ಇಂದಿನಿಂದ ಸರಣಿ ಸಭೆಗಳನ್ನು ನಡೆಸಲಿದೆ. ಇಂದು ನವಭಾರತದಲ್ಲಿ ಆರೋಗ್ಯ ವ್ಯವಸ್ಥೆ ಅಡೆತಡೆಗಳು ಕುರಿತಂತೆ ಸಭೆ ನಡೆಯಲಿದೆ. ಆರೋಗ್ಯ ವಲಯಕ್ಕೆ ಸಂಬಂಧಿಸಿದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ತಜ್ಞರು ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಆರೋಗ್ಯ ವ್ಯವಸ್ಥೆಯಲ್ಲಿ ಹಾಲಿ ಇರುವ ಕಾರ್ಯಕ್ರಮಗಳು, ಅವುಗಳಿಗೆ ಹಣಕಾಸು ಒದಗಿಸುವುದು, ಮಾನವ ಸಂಪನ್ಮೂಲ, ನೀತಿ ನಿರೂಪಣೆಗಳ ಕುರಿತಂತೆ ಚರ್ಚೆ ನಡೆಯಲಿದೆ. ಶಾಂತಿಗಾಗಿ ನೀವು ಒಂದು ಹೆಜ್ಜೆ ಇಟ್ಟರೆ ನಾವು 2 ಹೆಜ್ಜೆ ಇಡುತ್ತೇವೆ ಎಂಬ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಹೇಳಿಕೆಗೆ ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಪಾಕಿಸ್ತಾನದ ಹೇಳಿಕೆಗಳು ಮತ್ತು ನಡವಳಿಕೆ ನಡುವೆ ಭಾರಿ ಅಂತರವಿದೆ. ಇಮ್ರಾನ್ ಖಾನ್ ಹೇಳಿಕೆ ಮತ್ತು ಅವರು ಕೈಗೊಳ್ಳುವ ಕ್ರಮಗಳಲ್ಲಿ ವಿರೋಧಾಭಾಸವಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಭಾರತದೊಂದಿಗೆ ಮಾತುಕತೆ ಬಯಸುವ ಮುನ್ನ ತನ್ನ ನೆಲದಲ್ಲಿ ಭಯೋತ್ಪಾದಕರಿಗೆ ನೀಡುತ್ತಿರುವ ಬೆಂಬಲ ಮೊದಲು ನಿಲ್ಲಿಸಬೇಕು ಎಂದು ಹೇಳಿದ್ದಾರೆ. कि आपके देश में आतंकवाद पनप रहा है, आप कुछ तो हरकत करके दिखाइए अपने देश में कि हम आतंकवाद पर काबू करने के लिए कुछ कर रहे हैं. हम अपने देश से आतंकवाद भारत देश में नहीं भेज रहे हैं. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ G20 ಶೃಂಗಸಭೆ ವೇಳೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರೊಂದಿಗೆ ನಿಗದಿಯಾಗಿದ್ದ ಸಭೆಯನ್ನು ರದ್ದುಪಡಿಸಿದ್ದಾರೆ. ಉಕ್ರೇನ್ನ ನಾವಿಕರ ಗುಂಪು ಮತ್ತು ಹಡಗುಗಳು ರಷ್ಯಾದಿಂದ ಉಕ್ರೇನ್ಗೆ ಮರಳದ ಹಿನ್ನೆಲೆಯಲ್ಲಿ ಈ ಸಭೆ ರದ್ದು ಮಾಡಿರುವುದಾಗಿ ಟ್ವೀಟ್ನಲ್ಲಿ ಟ್ರಂಪ್ ತಿಳಿಸಿದ್ದಾರೆ. ಹಣ ದುರ್ಬಳಕೆ ಆರೋಪ ಎದುರಿಸುತ್ತಿರುವ ದೆಹಲಿಯ ಆರೋಗ್ಯ ಮಂತ್ರಿ ಸತ್ಯೇಂದ್ರ ಕುಮಾರ್ ಜೈನ್ ಅವರನ್ನು ವಿಚಾರಣೆಗೊಳಪಡಿಸಲು ಕೇಂದ್ರ ಸರ್ಕಾರ ಸಿಬಿಐಗೆ ಅನುಮತಿ ನೀಡಿದೆ. ಸಿಬಿಐ 2017ರ ಆಗಸ್ಟ್ನಲ್ಲಿ ದಾಖಲಿಸಿದ್ದ ಪ್ರಕರಣದಲ್ಲಿ ವಿಚಾರಣೆ ನಡೆಸಲು ಗೃಹ ಸಚಿವಾಲಯ ಅನುಮೋದನೆ ನೀಡಿದೆ. ಸಾರ್ವಜನಿಕ ಅಧಿಕಾರಿಯಾಗಿದ್ದ ಸತ್ಯೇಂದ್ರ ಕುಮಾರ್ ಜೈನ್ ಆದಾಯಕ್ಕೂ ಮೀರಿದ 1,62 ಲಕ್ಷ ರೂಪಾಯಿಗೂ ಅಧಿಕ ಆಸ್ತಿ ಸಂಪಾದನೆ ಮಾಡಿದ್ದರು ಮತ್ತು ಅಪಾರ ಪ್ರಮಾಣದ ಕಪ್ಪು ಹಣ ಹೊಂದಿರುವುದಲ್ಲದೆ ಕೃಷಿ ಭೂಮಿಯನ್ನು ಹೊಂದಿದ್ದಾರೆ ಎಂದು ಸಿಬಿಐ ಆರೋಪಿಸಿದೆ. ಮುಂಬೈ ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 175 ಅಂಕಗಳ ಏರಿಕೆಯೊಂದಿಗೆ 36,346ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 50 ಅಂಕಗಳ ಏರಿಕೆಯೊಂದಿಗೆ 10,909ರಲ್ಲಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 21 ಪೈಸೆ ಏರಿಕೆಯಾಗಿದ್ದು 69.64ರಲ್ಲಿತ್ತು. ಒಡಿಶಾದ ಭುವನೇಶ್ವರದಲ್ಲಿ ನಡೆಯುತ್ತಿರುವ 14ನೇ ಆವೃತ್ತಿಯ ಪುರುಷರ ವಿಶ್ವಕಪ್ ಹಾಕಿ ಚಾಂಪಿಯನ್ಶಿಪ್ನ ಎ ಗುಂಪಿನ ಪಂದ್ಯದಲ್ಲಿ ನಿನ್ನೆ ಅರ್ಜೆಂಟೀನಾ ಸ್ಪೇನ್ ತಂಡವನ್ನು 4-3 ಗೋಲುಗಳ ಅಂತರದಲ್ಲಿ ಮಣಿಸಿದೆ. ಕಳಿಂಗ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದ ಮೊದಲಾರ್ಧದಲ್ಲಿ 2-1 ಮುನ್ನಡೆ ಕಾಯ್ದುಕೊಂಡಿದ್ದ ಅರ್ಜೆಂಟೀನಾ ಅಂತಿಮವಾಗಿ 4-3 ಗೋಲುಗಳಿಂದ ಜಯ ದಾಖಲಿಸಿತು. ಅರ್ಜೆಂಟೀನಾ ಪರ ಅಗಸ್ಟಿನ್ ಮಾಜಲಿ ಮತ್ತು ಗೋನಾಜಾಲೋ ಪಿಲೆಟ್ ಗೋಲುಗಳನ್ನು ದಾಖಲಿಸಿದರು. ಎ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ನ್ಯೂಜಿಲೆಂಡ್ ಫ್ರಾನ್ಸ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿ ಜಯ ದಾಖಲಿಸಿದೆ. ಇಂದು ಬಿ ಗುಂಪಿನ ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ ಐರ್ಲೆಂಡ್ ವಿರುದ್ಧ, ಇಂಗ್ಲೆಂಡ್ ಚೀನಾ ವಿರುದ್ಧ ಸೆಣಸಲಿವೆ. ಆತಿಥೇಯ ಭಾರತ ಭಾನುವಾರ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 13ನೇ G20 ಶೃಂಗಸಭೆ ಉದ್ದೇಶಿಸಿ ಭಾಷಣ, ಸುಸ್ಥಿರ ಅಭಿವೃದ್ಧಿ ಸೇರಿ ಹಲವು ವಿಚಾರ ಪ್ರಸ್ತಾಪ. ಅಂಬರೀಶ್ ಆಶಯದಂತೆ ಮೈಸೂರಿನಲ್ಲಿ ಚಿತ್ರನಗರಿ ನಿರ್ಮಾಣ, ಮುಖ್ಯಮಂತ್ರಿ ಕುಮಾರಸ್ವಾಮಿ. ವಾಣಿಜ್ಯ ಸಂಬಂಧ ಬಲವರ್ಧನೆ ಕುರಿತು ಅಮೆರಿಕದ ನಿಯೋಗದೊಂದಿಗೆ ಕಂದಾಯ ಸಚಿವ ದೇಶಪಾಂಡೆ ಮಾತುಕತೆ.
ಬೆಂಗಳೂರಿನಲ್ಲಿ ತಂತ್ರಜ್ಞಾನ ಶೃಂಗಸಭೆ, ಸಂಜೆ ಭಾರತದ ಅತಿ ದೊಡ್ಡ ಡ್ರೋನ್ ಸ್ಪರ್ಧೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.